ಇಡೀ ಏಷ್ಯಾ ಅಂತ ಬಂದಾಗ, ಓಕೆ, ಏಷ್ಯಾ ಅಂತ ಬಂದಾಗ ಅತಿ ಹೆಚ್ಚು ಬಿಸಿಯೆಸ್ಟ್ ಸಿ ರೂಟ್ ಬಂದ್ರೆ ಇದು ಮಲಕ್ಕಾ ಸ್ಟ್ರೈಟ್. ಬರ್ಕೊಳ್ಳಿ ಇದು. ಇಡೀ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಕಾರ್ಯನಿರತವಾಗಿರುವ ಜಲಸಂಧಿ ಮಲಕ್ಕಾ ಜಲಸಂಧಿ. ನೋಡಿ, ಜಪಾನ್ ಮತ್ತೆ ಚೀನಾದಿಂದ ಹೋಗ್ತಕ್ಕಂತ ಎಲ್ಲ ಹಡಗುಗಳು ಏನಾಗತ್ತೆ ಈ ರೂಟ್ ಅಲ್ಲೇ ಹೋಗೋದು, ಹತ್ರ ಆಗೋದು. ಇದೇನಾದ್ರೂ ಕ್ಲೋಸ್ ಮಾಡ್ಬಿಟ್ರೆ ಏನಾಗತ್ತೆ, ಮತ್ತೆ ಸುತ್ತಾಕೊಂಡ್ ಬರ್ಬೇಕು, ಹಿಂಗೆಲ್ಲ ಹಿಂಗ್ ಕೆಳಗಡೆ ಬಂದು ಹೋಗ್ಬೇಕು, ತುಂಬಾ ಕಷ್ಟ ಆಗತ್ತೆ. ಸೊ ಹಂಗಾಗಿ ಈ ಮಲಕ್ಕಾ ಸ್ಟ್ರೈಟ್ ನ ಜಾಸ್ತಿ ಬಳಕೆ ಮಾಡ್ಕೊಳ್ತಿದ್ದಾರೆ. ಬಟ್ ಏನಾಗುತ್ತೆ, ಶಿಪ್ಗಳ ಮೂವ್ಮೆಂಟ್ ಜಾಸ್ತಿ ಆಗೋದ್ರಿಂದ ಟ್ರಾಫಿಕ್ ಜಾಸ್ತಿ ಆಗತ್ತೆ. ಸೊ ಹಂಗಾಗಿ ಏನ್ ಮಾಡ್ತಿದ್ರೆ ಇವಾಗ ಹೊಸ ಇನ್ನೊಂದು ಸ್ಟ್ರೈಟ್ ನ ಕ್ರಿಯೇಟ್ ಮಾಡ್ಬೇಕು ಅಂತಿದ್ದಾರೆ. ಯಾವ್ದ್ರಲ್ಲಿ ಮಾಡ್ತಿದಾರೆ, ಈ ಜಾಗ. ಇದನ್ನ ಕ್ರಾಯ್ ಇಸ್ತಮಸ್ ಅಂತ ಕರಿತೀವಿ. ಇಸ್ತಮಸ್ ಅಂದ್ರೇನು, ಲ್ಯಾಂಡ್ ಪೋರ್ಷನ್ ಕನೆಕ್ಟಿಂಗ್ ದ ಟು ಯೂಸ್ ಲ್ಯಾಂಡ್ ಮಾಸ್, ಹೌದಾ. ಸೊ ಹಂಗಾಗಿ ಈ ಕ್ರಾಯ್ ಇಸ್ತಮಸ್, ಕ್ರಾ ಭೂಕಂಠನ ಏನಾಗತ್ತೆ ಸೀಳ್ಬಿಟ್ಟು ಏನಾಗತ್ತೆ ಹೊಸ ಜಲಸಂಧಿ ಮಾಡ್ಬೇಕು ಅಂತಿದ್ದಾರೆ. ಸೊ ಇದು ಗೊತ್ತಿರ್ಬೇಕು, ನ್ಯೂಸ್ ಅಲ್ಲಿ ಇದೆ. ಕ್ರಾ ಇಸ್ತಮಸ್ ಮಾರ್ಕ್ ಮಾಡಿ, ಮಲೆ ಪೆನಿನ್ಸುಲರ್ ಹತ್ರ ಕ್ರಾ ಭೂಕಂಠ ಇದೆ ನೋಡಿ, ಕನ್ನಡದಲ್ಲಿ ಇದೆ, ಇದೆಯಾ? ಸೊ ಗ್ಲೋಬಲಿ ಏನಾಗ್ತಿದೆ, ಈ ಕ್ರಾ ಇಸ್ತಮಸ್ ನ ಸೀಳ್ಬಿಟ್ಟು ಇವಾಗ ಹೊಸ ಒಂದು ಸಿ ರೂಟ್ ನ ಕ್ರಿಯೇಟ್ ಮಾಡ್ಬೇಕು ಅಂತಿದ್ದಾರೆ. ಯಾಕೆ, ಮಲಕ್ಕಾ ಸ್ಟ್ರೈಟ್ ಹತ್ರ ಟ್ರಾಫಿಕ್ ಜಾಸ್ತಿ ಆಗ್ತಿದೆ. ಇದು ಮೇಲ್ಗಡೆ ಕಾಣಿಸ್ಕೊಳ್ಳೋ ಫಿಲಿಪೈನ್ಸ್. ಓಕೆ, ಫಿಲಿಪೈನ್ಸ್ ನ ಏನಂತ ಕರಿತೇವೆ, ಫಿಲಿಪೈನ್ಸ್ ಈಸ್ ಕಾಲ್ಡ್ ಆಸ್ ಲ್ಯಾಂಡ್ ಆಫ್ ಗ್ರೀನ್ ರೆವಲ್ಯೂಷನ್. ಗೊತ್ತಿರಬೇಕು, ಬರ್ಕೊಳ್ಳಿ. ಫಿಲಿಪೈನ್ಸ್ ಈಸ್ ಕಾಲ್ಡ್ ಲ್ಯಾಂಡ್ ಆಫ್ ಗ್ರೀನ್ ರೆವಲ್ಯೂಷನ್. ಫಿಲಿಪೈನ್ಸ್ ನ ಹಸಿರು ಕ್ರಾಂತಿಯ ನಾಡು ಅಂತ ಕರಿತೀವಿ. ಇಲ್ಲಿ ಇರ್ರಿ ಇದೆ IRRI, ಫುಲ್ ಫಾರ್ಮ್ ಏನು, IRRI ಗ್ರೀನ್ ರೆವಲ್ಯೂಷನ್ ಮೇಲೆ IRRI ಅಂದ್ರೆ ಏನ್ ಬರುತ್ತೆ, ಗೆಸ್ ಮಾಡಿ ನೋಡ, ನಿಮ್ದು IQ ಲೆವೆಲ್ ಹೆಂಗಿದೆ. IRRI, ಐ ಅಂದ್ರೆ ಇಂಟರ್ನ್ಯಾಷನಲ್, ಲಾಸ್ಟ್ ಈಗ ಐ ಅಂದ್ರೆ ಇನ್ಸ್ಟಿಟ್ಯೂಟ್, ಮಧ್ಯ RR ಹೇಳಿ. ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಷ್ಟೇ. ಅಯ್ಯೋ ದೇವ್ರೆ, ಬರ್ಕೊಳ್ಳಿ. IRRI. ಫಿಲಿಪೈನ್ಸ್ ಕ್ಯಾಪಿಟಲ್ ಯಾವುದು, ಮನಿಲಾ. ಫಿಲಿಪೈನ್ಸ್ ಕ್ಯಾಪಿಟಲ್ ಮನಿಲಾ. ಈ ಪ್ಲೇಸ್ ಅಲ್ಲಿ ಏನಾಗಿದೆ, IRRI ಇದೆ, ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದಕ್ಕೆ ಡೈರೆಕ್ಟರ್ ಯಾರಾಗಿದ್ರು, ನಾರ್ಮನ್ ಬೋರ್ಲಾಗ್. ಇವರೇ ತಾನೆ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಅವರೇ ಅಲ್ಲೆಲ್ಲ ಭತ್ತ ತಳಿನ ರೆಡಿ ಮಾಡಿದ್ದು. ಲ್ಯಾಂಡ್ ಆಫ್ ಗ್ರೀನ್ ರೆವಲ್ಯೂಷನ್ ಫಿಲಿಪೈನ್ಸ್, ಅದ್ರ ಕ್ಯಾಪಿಟಲ್ ಮನಿಲಾ. ಅಲ್ಲಿ ಏನಿದೆ, IRRI ಇದೆ, ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆ. ಅದರ ಡೈರೆಕ್ಟರ್ ಯಾರಾಗಿದ್ರು, ನಾರ್ಮನ್ ಬೋರ್ಲಾಗ್. ಅವ್ರನ್ನ ಏನಂತ ಕರಿತೀವಿ, ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್. ಇಂಡಿಯಾದಲ್ಲಿ MS ಸ್ವಾಮಿನಾಥನ್. ನೆಕ್ಸ್ಟ್ ಇಲ್ಲಿ ಸೌತ್ ಈಸ್ಟ್ ಏಷ್ಯಾಗೆ ಬನ್ನಿ. ಅರಕನ್ಯೋಮ, ಪೆಗೋಯಮ ಹಿಲ್ಸ್ ಮಾರ್ಕ್ ಮಾಡಾಯ್ತಾ, ಮಯನ್ಮಾರ್ ಅಲ್ಲಿ. ಅಲ್ಲಿ ರಿವರ್ ಫ್ಲೋ ಆಗುತ್ತೆ ನೋಡಿ, ಇರವಾಡಿ ಅಂತ ಮಾರ್ಕ್ ಮಾಡಿ. ಇರವಾಡಿ ಮತ್ತೆ ಸಲ್ವಿನ್ ಅಂತ ಎರಡು ರಿವರ್ಸ್ ಇದಾವೆ ಸೌತ್ ಈಸ್ಟ್ ಏಷ್ಯಾದಲ್ಲಿ. ಇಲ್ಲೇ ಮಯನ್ಮಾರ್ ಅಲ್ಲಿ ಇರವಾಡಿ ಮತ್ತೆ ಸಲ್ವಿನ್ ಅಂತ ಎರಡು ರಿವರ್ಸ್ ಫ್ಲೋ ಆಗುತ್ತೆ, ಇದಾವ. ಇರವಾಡಿ ಸಲ್ವಿನ್ ಇದ ತಾನೆ. ನೆಕ್ಸ್ಟ್ ಮೆಕಾಂಗ್ ಅಂತ ರಿವರ್ ಕೂಡ ಫ್ಲೋ ಆಗುತ್ತೆ ನೋಡಿ. ಮೆಕಾಂಗ್ ರಿವರ್ ಹಿಂಗ್ ಬರುತ್ತೆ, ಮೆಕಾಂಗ್ ರಿವರ್ ಈ ತರ ಫ್ಲೋ ಆಗುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಫ್ಲೋ ಆಗುತ್ತೆ ಮೆಕಾಂಗ್ ರಿವರ್. ನೆಕ್ಸ್ಟ್ ಸುಂದರ್ಬನ್ ಡೆಲ್ಟಾ ಮಾರ್ಕ್ ಮಾಡಿ. ಸುಂದರ್ಬನ್ ಡೆಲ್ಟಾ, ಸುಂದರ್ಬನ್ ಡೆಲ್ಟಾ, ಸುಂದರ್ಬನ್ ಡೆಲ್ಟಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಲ್ಟಾ ತಾನೆ, ಪ್ರಪಂಚದಲ್ಲಿ ಅತಿ ದೊಡ್ಡ ಮುಖಜ ಭೂಮಿ. ಕ್ರಿಯೇಟೆಡ್ ಬೈ ವಿಚ್ ರಿವರ್, ಮೇಘನಾ ಅಂದ್ರೂ ಓಕೆ, ಸುಂದರ್ಬನ್ ಯಾವ್ದು ಗಂಗಾ ಮತ್ತೆ ಬ್ರಹ್ಮಪುತ್ರ ಅಂದ್ರೂ ಕೂಡ ಓಕೆ. ಬರ್ಕೊಳ್ಳಿ ಅದು. ಸುಂದರ್ಬನ್ ಡೆಲ್ಟಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಲ್ಟಾ, ಕ್ರಿಯೇಟೆಡ್ ಬೈ ಐದರ್ ಮೇಘನಾ ರಿವರ್ ಆರ್ ಗಂಗಾ ಅಂಡ್ ಬ್ರಹ್ಮಪುತ್ರ. ಯಾಕಂದ್ರೆ ಎರಡು ಸೇರ್ಕೊಂಡ್ಮೇಲೆ ಮೇಘನಾ ಅಂತ ಹೆಸರು ಬರುತ್ತೆ. ಓಕೆನಾ, ಸುಂದರ್ಬನ್ ಡೆಲ್ಟಾ. ಈವನ್ ಅದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮ್ಯಾಂಗ್ರೋವ್ ಅರಣ್ಯಗಳು ಇರ್ತಕ್ಕಂಥ ಭಾಗ ಕೂಡ. ಓಕೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇಸ್ ಫೌಂಡ್ ಹಿಯರ್, ಸುಂದರ್ಬನ್ ಡೆಲ್ಟಾ ಹತ್ರ. ಬರ್ಕೊಳ್ಳಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಫೌಂಡ್ ಇನ್ ಸುಂದರ್ಬನ್ ಏರಿಯಾ. ನೆಕ್ಸ್ಟ್ ಬಿಟ್ರೆ ಇಂಡೋನೇಷ್ಯಾ ಹತ್ರ ಕೂಡ ನಮಗೆ ಸಾಕಷ್ಟು ಮ್ಯಾಂಗ್ರೋವ್ ಫಾರೆಸ್ಟ್ ಗಳು ಇದಾವೆ, ಗೊತ್ತಿರಬೇಕು. ಓಕೆ, ಮ್ಯಾಂಗ್ರೋವ್ ಫಾರೆಸ್ಟ್ ಇಂಡೋನೇಷ್ಯಾದಲ್ಲಿ ಕೂಡ ನಮಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಫೌಂಡ್ ಇನ್ ಸುಂದರ್ಬನ್ ಡೆಲ್ಟಾ ಏರಿಯಾ. ನೆಕ್ಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಬೇ,
ಬೇ ಆಫ್ ಬೆಂಗಾಲ್, ಹೌದಾ? ಪ್ರಪಂಚದಲ್ಲಿ ಅತಿ ದೊಡ್ಡ ಕೊಲ್ಲಿ ಬಂಗಾಳ ಕೊಲ್ಲಿ. ಓಕೆ, ಬಂಗಾಳ ಕೊಲ್ಲಿ ಇದೆ. ಸೊ ಇಲ್ಲಿ ಯಾವ್ದಿದೆ ಆರ್ಗನೈಸೇಷನ್? ಬಿಮ್ಸ್ಟೆಕ್, ಬೇ ಆಫ್ ಬೆಂಗಾಲ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಓಕೆ, ಬಿಮ್ಸ್ಟೆಕ್, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ದಿ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್. ಇದೇ ತರ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಕೂಡ ಒಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ, ಅದರ ಹೆಸರೇನು? ಆಸಿಯಾನ್. ಫುಲ್ ಫಾರ್ಮ್ ಏನಿದೆ? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಹೌದಾ? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಅಂತ ಅರ್ಥ. ಓಕೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ. ಪ್ರಿಲಿಮ್ಸ್ ಅಲ್ಲಿ ಇದ್ರಲ್ಲಿ ಇರ್ತಕ್ಕಂಥ ಮೆಂಬರ್ ಕಂಟ್ರೀಸ್ ಕೇಳ್ತಾರೆ, ಸೊ ಗೊತ್ತಿರಬೇಕು. ಮೆಂಬರ್ಸ್ ಎಲ್ಲ ಹುಡುಕಿ ಬರ್ಕೊಳ್ಳಿ, ಇಲ್ಲ ಲಾಸ್ಟ್ಗೆ ಹೇಳ್ತೀನಿ ಅಷ್ಟೇ. ಮೆಂಬರ್ಸ್ ಆಫ್ ದಿ ಆಸಿಯಾನ್. ಯಾಕಂದ್ರೆ ನಮ್ದು ಸಾರ್ಕ್ ಅಂತ ಕೂಡ ಇದೆ ಸೌತ್ ಏಷ್ಯನ್ ಕಂಟ್ರೀಸ್ಗೆ, ಇದು ಫೇಲ್ಯೂರು. ಸಾರ್ಕ್ ಸರಿಯಾಗಿ ವರ್ಕ್ ಮಾಡ್ಕೊಳ್ತಾ ಇಲ್ಲ. ಯಾಕೆ? ನಮ್ ಜೊತೆ ಪಾಕಿಸ್ತಾನ ಸರಿಯಾಗಿಲ್ಲ, ಶ್ರೀಲಂಕಾನು ಸರಿಯಾಗಿಲ್ಲ, ಬಾಂಗ್ಲಾದೇಶ ಸರಿಯಾಗಿಲ್ಲ, ಇವನ್ ನೇಪಾಳಲ್ಲಿ ಡೆಮೋಕ್ರಸಿನೇ ಸರಿ ಇಲ್ಲ. ಇರೋದು ಭೂಟಾನ್ ಚಿಕ್ಕದು, ಹೌದ್ ತಾನೆ? ಅಫ್ಘಾನಿಸ್ತಾನ ಇದೆ, ಇವಾಗ ಅದು ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ. ಸೊ ಹಂಗಾಗಿ ಏನಾಗತ್ತೆ, ಇಂಡಿಯಾ ಈ ಸಫರಿಂಗ್ ಫ್ರಮ್ ದ ನೇಬರ್ಹುಡ್ ಕಂಟ್ರೀಸ್ ಪ್ರಾಬ್ಲಮ್ಸ್, ಹೌದ್ ತಾನೆ? ಬರೀ ಇವ್ರು ಬಂದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾ ಇದ್ರೆ ನಾವೆಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಕ್ ಸಾಧ್ಯ? ಬಾಂಗ್ಲಾದೇಶ್ ಬಂದಾಗಲೂ ಕೂಡ ಡೆಮೋಕ್ರಸಿ ಸ್ಟೇಬಲ್ ಆಗಿಲ್ಲ, ಪಾಕಿಸ್ತಾನದಲ್ಲೂ ಸರಿಯಾಗಿಲ್ಲ, ನೇಪಾಳದಲ್ಲೂ ಕೂಡ ತೊಂದರೆ ಆಗಿದೆ. ಇನ್ನ ಹೆಂಗೆ ಗ್ರೂಪ್ ಅಲ್ಲಿ ಒಟ್ಟಿಗೆ ಬೆಳೆಯಕ್ ಸಾಧ್ಯ? ಬಟ್ ಇಲ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಬಂದಾಗ ಏನಾಗುತ್ತೆ, ಸಿಂಗಾಪುರ್, ಮಯನ್ಮಾರ್, ಥೈಲ್ಯಾಂಡ್ ಏನಾಗುತ್ತೆ, ಒಂದಕ್ಕೊಂದು ಹೈಲಿ ಕಾಂಪಿಟೇಷನ್, ಒಬ್ರಿಗೊಬ್ರು ಕೋಆಪರೇಷನ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ತಾರೆ. ಏನಾದ್ರು ಟ್ರೇಡ್ ಆದ್ರೆ ಫ್ರೀ ಮಾಡ್ಕೊಳ್ತಾರೆ, ಅದನ್ನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕೂಡ ಕರೀತಾರೆ. ಟ್ಯಾಕ್ಸ್ ಯಾರು ಜಾಸ್ತಿ ಹಾಕಲ್ಲ, ಅವಾಗ ಏನಾಗುತ್ತೆ, ತುಂಬಾ ಜನ ಇಂಪೋರ್ಟ್ ಮಾಡ್ಕೊಳ್ತಾರೆ, ಎಕ್ಸ್ಪೋರ್ಟ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ, ಪೀಪಲ್ಸ್ ಗಳಿಗೆ ಕಡಿಮೆ ಪ್ರೈಸ್ ಅಲ್ಲಿ ಜಾಸ್ತಿ ಗೂಡ್ಸ್ ಸಿಗುತ್ತೆ. ಯಾವಾಗ ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಕಾಗ ನೀವು ಜಾಸ್ತಿ ಪರ್ಚೇಸ್ ಮಾಡ್ತಿರ್ತಾನೆ. ಸೊ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಾಗ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಅಲ್ಟಿಮೇಟ್ಲಿ ಗ್ಲೋಬಲಿ GDP ಗ್ರೋತ್ ಆಗುತ್ತೆ. ಇದು ಕಾನ್ಸೆಪ್ಟ್ ಅವ್ರದ್ದು. ಬಟ್ ನಮ್ಮಲ್ಲಿ ಏನ್ ಮಾಡ್ತಾರೆ, ಎಲ್ಲದಕ್ಕೂ ಟ್ಯಾಕ್ಸ್. ಪೇಪರ್ ತಗೊಂಡ್ರು ಟ್ಯಾಕ್ಸ್, ಪೇಪರ್ ಸೆಲ್ ಮಾಡಿದ್ರು ಟ್ಯಾಕ್ಸ್, ಪ್ರಾಪರ್ಟಿ ತಗೊಂಡ್ರು ಟ್ಯಾಕ್ಸ್, ಸೆಲ್ ಮಾಡಿದ್ರು ಟ್ಯಾಕ್ಸ್. ಹಿಂಗ್ ಹೈಯೆಸ್ಟ್ ಟ್ಯಾಕ್ಸ್ ಹಾಕಿದ್ರೆ ಏನಾಗುತ್ತೆ, ಜನಗಳ ಹತ್ರ ದುಡ್ಡು ಉಳಿಯುತ್ತಾ? ದೇಶ GDP ಗ್ರೋತ್ ಆಗ್ಬೋದು, ಬಟ್ ಜನಗಳ ಹತ್ರ ದುಡ್ಡು ಉಳಿಯಲ್ಲ. ಅವಾಗ ಏನಾಗತ್ತೆ, ಯಾರು ಪರ್ಚೇಸಿಂಗ್ ಹೋಗಲ್ಲ. ಅರ್ಥ ಆಗ್ತಿದ್ಯಾ? ಇದು ಇಂಡೈರೆಕ್ಟ್ಲಿ ಎಫೆಕ್ಟ್ ಆಗೋದು. ಸೊ ಇಲ್ಲೆಲ್ಲ ಏನಾಗುತ್ತೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳು ಜಾಸ್ತಿ ಇದಾವೆ. ಸೊ ಹಂಗಾಗಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಡೆವಲಪ್ ಆಗಿರೋದು. ಆಸಿಯಾನ್ ಇಸ್ ಡೂಯಿಂಗ್ ವೆಲ್, ಬಟ್ ಸಾರ್ಕ್ ಇಸ್ ಫೇಲ್. ಓಕೆನಾ? ಅದಕ್ಕೆ ಆಲ್ಟರ್ನೇಟ್ ಆಗಿ ಬಿಮ್ಸ್ಟೆಕ್ ಅಂತ ಬಂದಿದ್ದು. ನಮ್ಮನ್ನು ಸೇರ್ಸ್ಕೊಳ್ಳಿ, ಇಲ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಸೇರ್ಸ್ಕೊಳ್ಳಿ ಅಂತ ಬಿಮ್ಸ್ಟೆಕ್ ಅಂತ ಶುರು ಮಾಡಿದ್ರು. ಅಂದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ತಿದೀವಿ. ಸೌತ್ ಏಷ್ಯನ್ ಬೇರೆ ಕಂಟ್ರೀಸ್ ಜೊತೆ ಅವಾಯ್ಡ್ ಮಾಡ್ಕೊಂಡ್ಬಿಟ್ಟು ಸೌತ್ ಈಸ್ಟ್ ಏಷ್ಯನ್ ಜೊತೆಗೆ ನಮ್ದು ಇಂಡಿಯಾ ಮೈಗ್ರೇಟ್ ಆಗ್ತಿರೋದು, ಅಲ್ಲಿ ಮರ್ಜ್ ಆಗ್ತಿದೀವಿ. ಓಕೆ.